ಸರ್ಕಾರ ಅಥವಾ ನೀವು ಅಸಮರ್ಥರಾಗಿದ್ದೀರಿ, ಅಲ್ಲಿ ಆಂಧ್ರಕ್ಕೆ ಬಂದಂತ ಅನುದಾನದ ವಿಷಯ ಬಗ್ಗೆ ಅಥವಾ ಅಲ್ಲಿ ಹೂಡಿಕೆ ಬಗ್ಗೆ ಕಾಂಗ್ರೆಸ್ನವರು ನಾವೆಲ್ಲಿ ಟೀಕೆ ಮಾಡಿದ್ದೀವಿ? ನೇರವಾಗಿ ಹೇಳಿದ್ದಾರೆ. ನೋಡಿ, ನಾವು ಯಾಕ್ರಿ ಟೀಕೆ ಮಾಡ್ತೀವಿ? ನೀವು ನಮಗೆ ಟೀಕೆ ಮಾಡಿದ್ಕೆ ಅಲ್ವಾ ನಾನು ಹೇಳಿದ್ದು. ಈಗ ನೀವು ತರ್ತಾ ಇದ್ದೀರಾ, ಭಾಳ ಸಂತೋಷ. ಅಟ್ ವಾಟ್ ಕಾಸ್ಟ್ ಅಂತ ಕೇಳ್ತಾ ಇರೋದು ನಾವು. 22,000 ಕೋಟಿ ರೂಪಾಯಿ ಅವರಿಗೆ ಇನ್ಸೆಂಟಿವ್ ಸಬ್ಸಿಡಿ ಕೊಟ್ಟಿದ್ದಾರೆ. ಎಲೆಕ್ಟ್ರಿಸಿಟಿ ಫ್ರೀ, ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ಫ್ರೀ, ವಾಟರ್ ಟ್ಯಾರಿಫ್ at 25%, ಲ್ಯಾಂಡ್ ಪರ್ಚೇಸು ಆಫ್ ಮಾರ್ಕೆಟ್ ರೇಟ್ 25% ಆಫ್, 100% ಸ್ಟೇಟ್ GST ರಿಯಂಬರ್ಸ್ಮೆಂಟ್ ಫಾರ್ ದ ನೆಕ್ಸ್ಟ್ 5 to 10 years. ಆಂಧ್ರ ಪ್ರದೇಶ ಅವ್ರದ್ದು ಸಾಲ ಎಷ್ಟಿದೆ, ಅವ್ರು ನೀಡ್ತಾ ಇರೋ ಇನ್ಸೆಂಟಿವ್ ಸಬ್ಸಿಡೀಸ್ ಎಷ್ಟಿದೆ ಹೋಲಿಕೆ ಮಾಡಿ ನೀವೇ ಅಸ್ಯೂಮ್ ಮಾಡ್ಕೊಳ್ಳಿ. ಆಮೇಲೆ ಗೂಗಲ್ದ ಅದಾನಿದ ಅದು ಪ್ರಾಜೆಕ್ಟು, ಅದನ್ನು ತಾವು ಪರಿಶೀಲನೆ ಮಾಡಿ. ಅಸಮರ್ಥರಿದ್ರೆ ನಮ್ಮ ಹತ್ರ ನಮ್ಮ ಬಂಡವಾಳದಾರರಿಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ನಮ್ಮ ಏರೋಸ್ಪೇಸ್ ಪಾರ್ಕ್ ಪಕ್ಕದಲ್ಲಿ ಅವ್ರ ಏರೋಸ್ಪೇಸ್ ಪಾರ್ಕ್ ಯಾಕೆ ಬರ್ತಾ ಇದೆ? ನಾವು ಅಸಮರ್ಥರಿದ್ರೆ ತಮಿಳ್ನಾಡವರು ಹೊಸೂರಿಂದ ಬೆಂಗಳೂರಿಗೆ ಮೆಟ್ರೋ ಯಾಕೆ ಕೇಳ್ತಾ ಇದ್ದಾರೆ? ಹೊಸೂರಿನಲ್ಲಿ ಏರ್ಪೋರ್ಟ್ ಯಾಕೆ ಮಾಡ್ತಾ ಇದ್ದಾರೆ? ಕರ್ನಾಟಕ ಎಕೋಸಿಸ್ಟಮ್ ಅಷ್ಟು ಚೆನ್ನಾಗಿಲ್ಲ ಅಂದರೆ ಯಾಕೆ ನಮ್ಮ ಅಕ್ಕಪಕ್ಕನೇ ಬಂದು ಇಂಡಸ್ಟ್ರಿಗಳಾಗ್ತಾ ಇದ್ದೀರಾ ನೀವು?